ಕೇಳಿಸ್ಕೊತಾ ಇದ್ವಿ. ಮುಖ್ಯಮಂತ್ರಿಗಳು ಪ್ರಶ್ನೋತ್ತರವನ್ನೇ ಮರೆತು ಬಡ್ಜೆಟ್ ವಂದನಾರ್ಪಣೆ ಭಾಷಣ ತರ ತೆಗೆದುಕೊಂಡ್ರು. ರಾಜ್ಯಪಾಲರ ವಂದನಾರ್ಪಣೆ ಇಲ್ಲ ನಮ್ಮ ಕ್ವಶ್ಚನ್ ಆನ್ಸರ್ ಮಾಡ್ತಾರೆ. ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ನನಗೆ ಅವಕಾಶ ಕೊಟ್ಟಿದ್ದಾರೆ. ನನಗೆ ಅವಕಾಶ ಕೊಟ್ಟಿದ್ದಾರೆ. ನನಗೆ ಅನುಮತಿ ಕೊಟ್ಟಿದ್ದಾರೆ. ಸಭಾಪತಿಗಳೇ, ನಾನು 2 ನಿಮಿಷ ಮುಗಿಸ್ಬಿಡ್ತೀನಿ ಅಷ್ಟೇ. ನಾನೇನು ಜಾಸ್ತಿ ಭಾಷಣ ಮಾಡಲ್ಲ. ತಾವು ನಮ್ಮ ರಕ್ಷಣೆಗೆ ಬರಬೇಕು. ವಿರೋಧ ಪಕ್ಷಗಳು ಸಂವಿಧಾನದ ಜೀವಾಳ. ಮಾತಾಡಿದಾಗ ಪದೇ ಪದೇ ಎದ್ದು ನಿಂತು ಆಡಳಿತ ಪಕ್ಷದ ಸದಸ್ಯರು ಮಾತಾಡೋದು ನಾನು ಕೇಳೋದಷ್ಟೇ. ವಿರೋಧ ಪಕ್ಷ ನಾಯಕರು ಒಂದೇ ನಿಮಿಷ ಎಲ್ಲ ಸರಿ ಇತ್ತು. ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಹೇಳಿ, ನಾ ಹೇಳ್ತೀನಿ. ಇದು ಮುಗಿದ ನಂತರ ಉತ್ತರ ಹೇಳ್ತೀನಿ. ಅದಕ್ಕೆ ವೆಂಕಟೇಶ್ ಬ್ಯಾಡ ಗೊತ್ತಾಯ್ತು. ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗಳು ಭಾಷಣ ಮಾಡಿರತಕ್ಕಂಥ ಪದ ಬಳಕೆಯಲ್ಲಿ ನಮ್ಮನ್ನೆಲ್ಲ ಕೂಡ ಗೂಂಡಾಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಇಂಥ ಒಂದು ಭಾಷಣವನ್ನು ವಿರೋಧ ನಾಯಕರ ಪೂಜಾರಿ ಏನಿದು ಅಂತ ಏನಿಲ್ಲ ಕೂಡಿ ಸಾಕಾಯ್ತು. ಇಲ್ಲ ನೋಡಿ, ನಾ ಹೇಳ್ತೀನಿ. ನೋಡ್ರಿ ಕೂತ್ಕೊಳ್ರಿ ನೀವು ಸುಮ್ಮ. ವೆಂಕಟೇಶ್ ಕೇಳಿ, ಸ್ವಲ್ಪ ಕೇಳಿ. 1 ನಿಮಿಷ ರೀ, ಆಮೇಲೆ ಹೇಳ್ತಾನ. ಬೇಗ ಕೊಡಪ್ಪ. ಅವ್ ಯಾವ ಕಡ್ತಕ್ಕೆ ಹೋಗ್ಬಾರ್ದು ಅವ್ರು. 1 ನಿಮಿಷ ಕೇಳಿ. 1 ನಿಮಿಷ ಹೇಳ್ತೀನಿ ನೀನು. ನೋಡಿ ಹೇಳ್ತೀನಿ ನಾನು. 1 ನಿಮಿಷ ಕೇಳಿ. ಅದೆಲ್ಲ ಕಡತಿನ ತೆಗೆಸಾಕಿನಿ. ಚಂದ್ರ ಸ್ವಾಮಿ ಕೇಳಿ. 1 ನಿಮಿಷ ಪೂಜಾರ ಈ ರೀತಿ ನಾವು ಅಡುಗೆ ಮಾಡ್ತೀವಿ. ನೀವು ಹೇಳ್ತೀರಿಲ್ಲ ಅವ್ರಿಗೆ ಏನ್ರಿ ಅದ ನಿಮ್ಗೇನ ವಿರೋಧ ಪಕ್ಷ ನಾಯಕರ ಗೊತ್ತಾಗೋದಿಲ್ಲ ನಿಮ್ಗೆ? ಕೇಳಿ. ನಾನು ಅದನ್ನೆಲ್ಲ ಪದವನ್ನ ಕಡತಿಂದ ತೆಗೆದುಹಾಕಿದ್ದೀನಿ. ತೆಗೆದು ಹಾಕಿದ್ರೆ ಮಾತಾಡಬಾರ್ದು ಅದ್ರ ಬಗ್ಗೆ. ನಿಮ್ಮಲ್ಲಿ ಅಲ್ರಿ 1 ನಿಮಿಷ ವಿರೋಧ ಪಕ್ಷ ನಾಯಕರು ಮಾತಾಡ ಅಟ್ಲೀಸ್ಟ್ ಕನಿಷ್ಠ ಬುದ್ಧಿ ಬೇಡ, ಉಳಿದವ್ರು ಮಾತಾಡಬಾರ್ದು ಅಂತ ನಿಮ್ಮಲ್ಲಿ ಹೇಳ್ಕೋಬೇಕು. ಹೇಳ್ಬೇಕು. ನೀವೆಲ್ಲ ಮಧ್ಯದಲ್ಲಿ ಮಾತಾಡ್ಬೇಕು. ನೀವ್ ಮಾತಾಡಕ್ ಕೊಟ್ಟಿದ್ದೀರಿ ಶರವಣ ಅವರಿಗೆ. ನೀವು ಮಧ್ಯದಲ್ಲಿ ಅವ್ರು ಯಾಕೆ ಮಾತಾಡಿದ್ರು? ಆಯ್ತು ನೋಡಿ. 1 ನಿಮಿಷ ನೋಡಿ. 1 ನಿಮಿಷ ಕೇಳಿ. ನನ್ನ ಸೌಜನ್ಯವನ್ನು ದುರುಪಯೋಗ ಮಾಡ್ಕೊಂಡ್ಬಿಟ್ರೆ ನಾನು ಕೇಳೋದಿಲ್ಲ. ಹೇಳ್ತೀನಿ. ನಾನು ಏನೋ ಒಂದು ವಾತಾವರಣ ಒಳ್ಳೇದಾಗಲಿ ಅನ್ನೋದಕ್ಕೆ ಕೊಟ್ಟಿರ್ತೀವಿ. ಬೇಕಾದ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ. ದಯಮಾಡಿ ಕೊಟ್ಟಿದ್ದೀನಿ. ಆಯ್ತು.